ಹಾಯ್ ಎಲ್ರಿಗೂ ನಮಸ್ಕಾರ ರೀ. ನಮ್ಮ ಇಲ್ಲೇ ಐತಿ. ನಾವು ನಮ್ಮ ಅಂಬಕ್ಕ ರಾಯಣ್ಣ ಎಲ್ಲರೂ ಶಬರಿಮಲೆಗೆ ಹೋಗಿ ಬಂದ್ವಿ. ಡ್ರೈವರ್ ಬಗ್ಗೆ ಆಲ್ಮೋಸ್ಟ್ ಅಲ್ಲಿ ಭಾಳ ವಿಡಿಯೋ ಮಾಡ್ಯಾಳ ನಮ್ಮವ್ವ. ಸೊ ಮತ್ತೇನೋ ಒಂದು ಹೇಳ್ತಾನಂದ್ಲು. ಇವ ಪಟ್ನೆ ಹೇಳ್ಬೇಕು, ಸ್ಕಿನ್ ಬ್ಲ್ಯಾಕ್ ಆಕತಿ ಬಿಸಿಲಿಗೆ. ಭಾಳ ಬೆಳಗದಿ ನೀನು. ಏನಿಲ್ರಿ, ಮೊದಲೇ ಮಾತು ಹೇಳ್ಬೇಕಂದ್ರೆ ಡ್ರೈವರ್ಗಳ ಮೊದಲು ದೇವರು. ಯಾಕಂದ್ರೆ ನನ್ನ ಮಗ 6 ದಿವಸ 7 ದಿವಸನಾಗ ಒಂದೇ ದಿನ ನಿದ್ದೆ ಮಾಡ್ಯಾನ. ನನ್ನ ಮಗನಂಗೆ ಎಷ್ಟೋ ಮಂದಿ ನಿದ್ದೆ ಮಾಡಾರ್ದ ಹೋಯ್ತಿರ್ತಾರೆ. ಅದಕ್ಕೆ ಡ್ರೈವರ್ಗಳು ಅಂದ್ರೆ ದೇವ್ರು ಅಂತಿದ್ರು. ನಾನು ಅದನ್ನು ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದಿಲ್ಲ. ಕರೆ ಲೆಕ್ಕಲೆ ಡ್ರೈವರ್ಗಳ ದೇವರು. ಯಾಕಂದ್ರೆ 10 ಮಂದಿನೂ ಈ ಜವಾಬ್ದಾರಿ ಇರ್ತದೆ. ಎಲ್ಲರೂ ಮಕ್ಕೊಂಡಿದ್ವಿ ನಾವು ಗಾಡ್ಯಾಗ, ಪಾಪ ಒಟ್ಟ ಮಕ್ಕೊಂಡಿಲ್ಲ. ಗಾದಿ ಹಾಸ್ಕೊಂಡು ನೋಡ್ರಿ. ನಮ್ಗೆ ಇನ್ನೊಂದು ಹೇಳ್ತೀನಿ, ನನ್ನ ಮಕ್ಳು ಆಗಿನ ಕಾಲಕ್ಕೆ ಶ್ರವಣ ಹೆಂಗೆ ಆ ತಕ್ಕಡಿ ಒಳಗೆ ಮಕ್ಕಳನ್ನ ತಾಯಿನ ಕರ್ಕೊಂಡು ಹೋಗಿ ತೋರಿಸ್ಕೊಂಬಂದ್ರೆ, ನನ್ನ ಮಕ್ಳು ನನ್ನೂ ಹಂಗೆ ಹೋಗಿ ತೋರಿಸ್ಕೊಂಬಂದ್ರೆ ಅಂಥ ದೇವಸ್ಥಾನ ಆಗಲಿ ಅದನ್ನಾಗಲಿ ನೋಡೋಕೆ ಹಾಕಿದ್ದಿಲ್ಲ ನನಗೆ. ಈಗಂತೂ ಈ ಜನ್ಮಕ್ಕಂತೂ ಇಷ್ಟು ಸಾಕು. ಅದಕ್ಕೆ ಹೇಳಿ ನಾನು ನೋಡಪ್ಪ, ನೀ ಇಷ್ಟು ನಿದ್ದಿಲ್ಲ ಮಾಡಿದಕ್ಕರೆ ನಿನ್ನಂಥವ್ರು ಎಷ್ಟು ಮಂದಿ ಡ್ರೈವರ್ಗಳು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ಚಾಲಕರಿಗೆ ಹೇಳ್ಬೇಕಂದ್ರೆ ನೀವೇ ದೇವರು. ಶಬರಿಮಲೆಗೆ ಹೋಗೋದು ಅಷ್ಟೆಲ್ಲ ಬೇರೆ ಬೇರೆ ಕಡೆ ಹೋಗೋರಿಗೆಲ್ಲರೂ ಜಾಗ್ರತೆಯಿಂದ ಇರ್ರಿ. ಏನಂದಿಲ್ಲ ಬೇಗಳೆ ಇನ್ನೊಂದು ಹೇಳ್ತೀನಿ, ಅಲ್ಲಿ ಒಂದು ಸನ್ನಿವೇಶ ನೋಡಿದ್ನಿ, ಆ ವಿಷಯನ ಆಗ ಹೇಳ್ಬೇಕಂದಿದ್ನಿ. ಡ್ರೈವರ್ಗಳಿಗೆ ಆಗಲಿ ಚಾಲಕರ ಡ್ರೈವರ್ಗಳು ಎಲ್ಲ ಒಂದು ನೀಟಾಗಿ ಹೇಳಕ್ಕಂದ್ರೆ ಚಾಲಕರ ಅವ್ರು ನೋಡಿದ ತಕ್ಷಣ ID ಪ್ರೂಫ್ ನೋಡಿದ ತಕ್ಷಣ ನೀವು ಚಾಲಕರ ಅಂತೇಳಿ ಎಲ್ಲ ಕಡೆ ಫ್ರೀ ಆಗೋದಾಗ್ಲಿ, ದೇವಸ್ಥಾನದಾಗ ಒಳಗೆ ಬಿಡೋದಾಗ್ಲಿ, VIP ಟಿಕೆಟ್ ಹಂಗಾಗ್ಬೇಕು. ಡ್ರೈವರ್ಗಳಿಗೆ VIP ಟಿಕೆಟ್ ಕೊಡ್ಬೇಕಂತ ನೋಡ್ರಿ. ಯಾಕೆ ಅವ್ರ ಮಕ್ಕಳಿಗೆ ಚಾಲಕನ ಮಗ ಅಂದ್ರೆ ಎಲ್ಲಾ ತರ ಅನುಕೂಲ ಆಗ್ಬೇಕು. ಯಾಕಂದ್ರೆ ಪ್ರತಿಯೊಂದು ಎಲ್ಲೇ ಯಾವ್ದೋ ಊರಿಗೆ ಹೋಗ್ಲಿ ಮೊದಲು ಅವ್ರದ ಮುಖ್ಯ ಇರ್ತೈತಿ. ಒಂದ್ ಸ್ವಲ್ಪ ತಪ್ಪಿದ್ರೆ ಇಡೀ ಬಸ್ಸಿನ ಜೀವನ ಅವ್ರ ಕೈ ಅವ್ರು ನಮ್ಕೊಂದು ಒಂದು ಫ್ಯಾಮಿಲಿನೂ ಇರ್ತೈತಿ. ಅದಕ್ಕೆ ಆ ಗೌರ್ಮೆಂಟ್ ಆದಷ್ಟು ಲಗುನ ಬರ್ಲಿ ಅಂತ ನಿನ್ ಮಾತು ಕೇಳ್ತಾರ ಗೌರ್ಮೆಂಟ್ ಅದವ್ರು. ಏನೇನೋ ಸತ್ಯಾಗ್ರಹ ಮಾಡಿದ್ರೆ ಎಂತೆಂತವ್ ಆಗವತ್ತ ನೋಡೋಣ. ನಮ್ಮ ಚಾಲಕರಿಗೆ ಮಾತ್ರ ನನ್ನ ಹರಿಕೆಪ್ಪ, VIP ಟಿಕೆಟ್ ಬರ್ಲ್ರಿ. ಒಟ್ಟು ಚಾಲಕರ ಮಕ್ಕಳಂದ್ರೆ ಪಟ್ನ ಬಿಟ್ಟು ಬಿಡ್ಬೇಕು. ಅಯ್ಯಪ್ಪ ವ್ರತ ಎಲ್ಲ ಮುಗೀತು. ಇನ್ ಮುಂದೆ ಮತ್ತೆ ಬೇರೆ ಬೇರೆ ವಿಡಿಯೋ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸ್ವಾಮಿ ಶರಣಮಯ್ಯಪ್ಪ.